ಚಿಟಗುಪ್ಪ ಪ್ರಜಾಸೌಧ ಆಡಳಿತ ಸೌಧ ಶಾಸಕ ಹಾಗೂ ವಿಧಾನ ಪರಿಷತ್ ಸದಸ್ಯರಿಂದ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ. ಚಿಟಗುಪ್ಪ ಪಟ್ಟಣದಲ್ಲಿ ಇಂದು ಪ್ರಜಾಸೌಧ ಆಡಳಿತ ಸೌಧ ಅಡಿಗಲ್ಲು ಸಮಾರಂಭಕ್ಕೆ ಶಾಸಕರಾದ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಭೂಮಿ ಪೂಜೆಗೆ ಚಾಲನೆ ನೀಡಿದರು. ಕಂದಾಯ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಡಿಯಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ಪ್ರಜಾಸೌಧ ಆಡಳಿತ ಸೌಧ ಇದು ಬರುವ 11 ತಿಂಗಳು ಒಳಗಾಗಿ ಸುಂದರವಾದ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳಿಗೆ ಶಾಸಕ ಸಿದ್ದಲಿಂಗ ಪಾಟೀಲ್ ತಿಳಿಸಿದರು. ಚಿಟಗುಪ್ಪ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಜನರ ಬಹಳ ವರ್ಷದ ಕನಸು ಇಂದು ನನಸಾಗುವ ಸಮಯ ಬಂದಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಶಾಸಕರಾದ ಸಿದ್ದಲಿಂಗ ಪಾಟೀಲ್, ಶೈಲೇಂದ್ರ ಬೆಳ್ದಾಳ್, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಪುರಸಭೆ ಅಧ್ಯಕ್ಷ ದಿಲೀಪ್ ಬಗ್ದಾಳ್, ಪುರಸಭೆ ಮುಖ್ಯಾಧಿಕಾರಿ ಬಾಬಾ ಹುಸಮುದ್ದೀನ್, ತಾಲೂಕು ಪಂಚಾಯಿತಿಯ ಇಒ ಲಕ್ಷ್ಮೀ ಬಿರಾದಾರ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ನಮ್ಮ ಕರ್ನಾಟಕದಲ್ಲಿ 63 ಹೊಸ ತಾಲೂಕುಗಳನ್ನು ಏನು ಮಾಡಿದರು, ಅದು ಹಂತವಾಗಿ ಎಲ್ಲ ಕಡೆ ಪ್ರಜಾಸೌಧವನ್ನು ನಮ್ಮ ಮುಖ್ಯಮಂತ್ರಿಗಳ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ರು 2023, 24, 24, 25ರಲ್ಲಿ ಈ ವರ್ಷದಲ್ಲಿ 16 ಈಗ ನಮ್ಮ ಹುಮ್ನಾಬಾದ್ ನಮ್ಮ ಬೀದರ್ ಡಿಸ್ಟಿಕ್ಕಲ್ಲಿ 3 ತಾಲೂಕು ಇವೆ. ಒಂದು ಚಿಟಗುಪ್ಪ, ಒಂದು ಹುಲ್ಸೂರು, ಇನ್ನೊಂದು ಕಮಲ್ ನಗರ್. ಹಾಗಾಗಿ ಈ 3 ತಾಲೂಕದಲ್ಲಿ ಈ ವರ್ಷ 50% ಕಂದಾಯ ಇಲಾಖೆಯಿಂದ, ಇನ್ನೂ 50% ನಮ್ಮ KKRDB ಅಂದರೆ 8.6 crore ರೂಪೀಸಲ್ಲಿ ಈ ಮಿನಿ ವಿಧಾನಸೌಧ ಇದರ ಎಸ್ಟಿಮೇಟ್ ಇದೆ. ಹೀಗಾಗಿ ಈ ನಮ್ದು ಇದಿಲ್ಲ, ಇದು ಯಾಕೆ ಮಾಡಿದ್ರೆ ಅಂದ್ರೆ ಎಲ್ಲ ಜನರಿಗೆ, ಎಲ್ಲ ತಾಲೂಕು ನಮ್ಮ ಮುನ್ಸಿಪಾಲ್ಟಿ ನಮ್ಮ ಇದು ಚಿಟಗುಪ್ಪ ಜನರಿಗಾಗಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನರಿಗೆ ಒಂದೇ ಕಡೆ ಆಫೀಸ್ ಇರಬೇಕು. ದಂಡಾಧಿಕಾರಿಗಳಲ್ಲಿ, ಸಬ್ ರಿಜಿಸ್ಟ್ರಲ್ಲಿ ಎಲ್ಲ ಆಫೀಸ್ಗಳು ಒಂದೇ ಕಡೆ ಅವರಿಗೆಲ್ಲ ಸರಿಯಾಗಿ ಆಗಬೇಕು ಜನರಿಗೆ ಅಂಥೇಳಿ ಈ ಉದ್ದೇಶಕ್ಕೊಂಡು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವ್ರದ್ದೊಂದು ಕನಸಿತ್ತು. ಹೊಸ ತಾಲೂಕು ರಚನೆ ಅದು ಒಂದು 30-32. ಅದರಲ್ಲಿ ಬೀದರ್ ಜಿಲ್ಲೆಗೆ 3 ಬಹುದೊಡ್ಡ ಕೊಡುಗೆ ಜಗದೀಶ್ ಶೆಟ್ಟರು ಆಗಿನ ನೆತ್ತಲ್ಲಿ ಕೊಟ್ಟಿರೋ ಅಂತ ನಾವು ಯಾರೂ ಮರಿಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ತಾಲೂಕು ಆಗಲಿ ಕಾರಣರು ಬುನಾದಿ ಬೇಸ್ಮೆಂಟ್, ಯಾವುದೇ ಒಂದು ಬಿಲ್ಡಿಂಗ್ ಆಗಬೇಕಿತ್ತು ಅಂದ್ರೆ ಬೇಸ್ಮೆಂಟ್ ಇಲ್ದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಖಾಲಿ ಪಿಲ್ಲರ್ ಹಾಕ್ತೇವೆ, ಛತ್ ಹಾಕ್ತೇವೆ, ಬಿದ್ದು ಬಿಡ್ತದೆ. ಬೇಸ್ಮೆಂಟ್ ಯಾರು ಹಾಕ್ತಾರೆ ಮಜಬೂತಿದ್ರೆ ಮ್ಯಾಲೆ ಪಿಲ್ಲರ್ ನಿಂದಿರ್ತದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಎಷ್ಟು ಫ್ಲೋರ್ ನಿಂದಿರಿಸ್ಬೋದು. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರವರಿಗೆ ಆಗಿದ್ದಂಥ BSY ನೇತ ಸರ್ಕಾರಕ್ಕೆ ಎಂದು ನಾವು ಈ ಭಾಗದ ಜನರು ಮರಿಬಾರ್ದು. ಈಗೇನಾದ ಹಣ KKRDBಲಿಂದ ಎಲ್ಲರೂ ಸೇರಿ ನಾವು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ನಾನಾಗಲಿ, ಈ ಜಿಲ್ಲೆಯ ಈ ಕ್ಷೇತ್ರದ ಶಾಸಕರು ಸಿದ್ದು ಪಾಟೀಲ್ ಅವರು, ಇನ್ನಿತರ ಸದಸ್ಯರು ಕೂಡ ನಾವಿಲ್ಲಿ ಒಂದು ಪ್ರಜಾಸೌಧ ಆಗಬೇಕು, ಆಡಳಿತಾತ್ಮಕ ಕೆಲಸ ಆಗ್ಬೇಕು, ಇಲ್ಲಿ ಜನರಿಗೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂದಿರಿಸ್ಬೇಕಂತ ಈ ಬಹುದಿಂದ ಎಲ್ಲರೂ ಬೇಡಿಕೆ ಇತ್ತು. ಯಾಕೆಂದ ಸುಮಾರು 2013ರಲ್ಲಿ ಏನು ನಮ್ಮ ಸರ್ಕಾರ ಇತ್ತು, ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ಆ ಒಂದು ಸಮಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಆ ಒಂದು ಸಮಯದಲ್ಲಿ ಎಲ್ಲೆಲ್ಲಿ ಹೊಸ ತಾಲೂಕುಗಳು ರಚನೆ ಆಗಬೇಕಂತ ಒಂದು ಸಮಿತಿ ಮಾಡಿ ಇವತ್ತು ನಮ್ಮ ಚಿಟಗುಪ್ಪ ಪಟ್ಟಣಕ್ಕೂ ತಾಲೂಕಿಗೂ ಕೂಡ ಇವತ್ತು ನಮಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಮೊಟ್ಟ ಮೊದಲಿಗೆ. ಅದರಂತೆ ಇವತ್ತು ನಾವು ತಾಲೂಕು ಆಗ್ಬೋದು, ತಾಲೂಕು ಆಗಿನ ಮೇಕೆ ಅಲ್ಲಿ ತಾಲೂಕು ಆಡಳಿತ ಎಲ್ಲ ನಮ್ಮ ಆಫೀಸ್ಗಳು ಆಗಬೇಕಂತ ಭಾಳ ನಿರೀಕ್ಷೆ ಇತ್ತು ಗೊತ್ತಾ. ಯಾಕೆ ಸುಮ್ಮನೆ ನಾವು ತಾಲೂಕು ಮಾಡಿದೆವು ಕಾಟಾಚಾರಕ್ಕೆ ಅಂತಂದ್ರೆ ಏನೂ ಕೂಡ ಆಗಲ್ಲ. ಆದರೆ ಗೊತ್ತಲ್ಲೂ ಜನರಿಗೆ ಅನುಕೂಲ ಆಗಬೇಕಂತಂದ್ರೆ ಎಲ್ಲ ಕಚೇರಿಗಳನ್ನು ಪ್ರಾರಂಭ ಮಾಡಬೇಕು. ವತಿಯಿಂದ 4,30,30,00,000 ಒಟ್ಟು 8,60,00,000 ಮೊತ್ತದಲ್ಲಿ ಈ ಒಂದು ಪ್ರಜಾಸೌಧ ಆಡಳಿತ ಸೌಧ ನಿರ್ಮಾಣವಾಗುತ್ತಿದೆ. ಇದಕ್ಕೆ ನಾವು ಸುಮಾರು ನಮ್ಮ ಕಂದಾಯ ಇಲಾಖೆ ವತಿಯಿಂದ 6 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ದೇವೆ. 6 ಎಕರೆ
ಸರ್ಕಾರಿ ಜಮೀನಿನಲ್ಲಿ ಸುಮಾರು 2 ಎಕರೆ ನಾವು ತಾಲೂಕು ಪಂಚಾಯತ್ ಕಟ್ಟಡಕ್ಕೋಸ್ಕರ ರಿಸರ್ವ್ ಮಾಡಿದ್ದೇವೆ. ಅದರಲ್ಲಿ 4 ಎಕರೆ ಮಾತ್ರ ನಾವು ಪ್ರಜಾಸೌಧ ಮತ್ತು ಆಡಳಿತ ಸೌಧಕ್ಕೋಸ್ಕರ ನಾವು ಇವತ್ತು ಇದಕ್ಕೆ ರಿಸರ್ವ್ ಮಾಡಿಬಿಟ್ಟಿದ್ದೇವೆ. ಅದೇ ರೀತಿಯಲ್ಲಿ 8,60,00,000 ಕಾಮಗಾರಿಯನ್ನು ಮಾನ್ಯ ಶಾಸಕರು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಸೌತ್ ಶಾಸಕರು ಈಗಾಗಲೇ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಎಂದು ತಮ್ಮೆಲ್ಲರ ಸಮಕ್ಷಮದಲ್ಲಿ ಒಂದು ಒಳ್ಳೆಯ ಹೆಮ್ಮೆಯ ಆದಷ್ಟು ಶೀಘ್ರವಾಗಿ ನಮ್ಮ ಹೊಸ ತಾಲೂಕಿಗೆ ಒಂದು ಪ್ರಜಾಸೌಧ ಅಂದರೆ ಮಿನಿ ವಿಧಾನಸೌಧ ಹಿಂದಿಂದು ಈಗ ಪ್ರಜಾಸೌಧ ಆಡಳಿತ ಸೌಧ ಅಂತ ಹೆಸರಿಟ್ಟಿದ್ದಾರೆ. ಇದೊಂದು ತುಂಬ ಸಂತೋಷವಾದ ವಿಚಾರ ಮತ್ತು ಎಲ್ಲರಿಗೆ ತುಂಬ ಪ್ರಾಮುಖ್ಯತೆವಾದ ವಿಚಾರ ಮತ್ತು ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಕಚೇರಿಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಇದು ಒಂದು ಸ್ಥಳಾವಕಾಶ ಕಲ್ಪಿಸಿದೆ. ಕೇವಲ ನಮ್ಮ ಕೇಂದ್ರ ಬಸ್ ಸ್ಟ್ಯಾಂಡ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆ, ಪಕ್ಕದಲ್ಲಿ ಪ್ರಥಮ ದರ್ಜೆ ಕಾಲೇಜ್ ಇದೆ. ಹೀಗಾಗಿ ಮತ್ತು ಎಲ್ಲ ಕಾಲನಿ ಮತ್ತು ಹಳೆ ನಮ್ಮ ಚಿಡುಗುಪ್ಪ ಪಟ್ಟಣ ಸಹ ಎಲ್ಲ ಪ್ರಜೆಗಳಿಗೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾದ ಒಂದು ಸ್ಥಳ ಆಗಿದೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.